ಚಟ್ಟದಲ್ಲಿ ನಿನ್ನನ್ನು ಮಲಗಿಸಿ ಜೊತೆಗೆ ಚಟ್ಟ ಎತ್ಬಿಡ್ತೀನಿ. ಭುವನೇಶ್ವರಿ, ಇಲ್ಲಿ ನಡೀತಾ ಇರುವುದು ನನ್ನ ಆತ್ಮ ಸ್ನೇಹಿತನ ಶವಯಾತ್ರೆ. ಸೋಕಿಗೆ ರಿವಾಲ್ವರ್ ಹಿಡಿದು ಸೋಕ ಸಾಗರದಲ್ಲಿರುವವನ್ನ ಹೆದರಿಸಬೇಡ. ಮೊದಲು ದಾರಿ ಬಿಡು. ಶಭಾಷ್. ಧರಣಿ ಮಂಡಲದ ಒಳಗೆ ಕೋಟೆಯನ್ನ ಕಟ್ಕೊಂಡು ಡ್ರಗ್ಸ್, ಅಫೀಮ್, ವೇಶ್ಯಾವಾಟಿಕೆ, ಸ್ಮಗ್ಲಿಂಗ್ ಹೀಗೆ ನೂರಾರು ದಂಧೆಯನ್ನ ಮಾಡ್ತಾ ಕಾನೂನು ಕಣ್ಣಿಗೆ ಮಣ್ಣೆರಿಸಿ ಮೆರಿತಾ ಇದೆಯಲ್ಲ, ನಿನ್ನಂಥ ಪಾಪಿ ಬೆಂಕಿಯನ್ನ ಆರಿಸೋದಕ್ಕೆ ಬಿರುಗಾಳಿಯಾಗಿ ಬಂದಿದ್ದೇನೆ ಭುವನೇಶ್ವರಿ IPS ಭುವನೇಶ್ವರಿ. ಅಸ್ತ್ರ ಹಿಡಿದು ಯುದ್ಧ ಮಾಡಲು ಇದು ಯುದ್ಧ ಭೂಮಿ ಅಲ್ಲ, ಉತ್ತರ ಭೂಮಿ. ಚಟ್ಟಕ್ಕೆ ಕೈ ಮುಗಿದು ಹೋಗ್ತಾ ಇರು. ಶಾಂತವಾಗಿ ನಡೆಯಲಿ ನನ್ನ ಆತ್ಮ ಸ್ನೇಹಿತರ ಅಂತಿಮ ಶವಯಾತ್ರೆ. ವಾವ್, ಅಂತಿಮ ಸಂಸ್ಕಾರದ ಶವಯಾತ್ರೆ. ಹಾಗಿದ್ರೆ ಕುಳಿತಂತ ಪ್ರೇಕ್ಷಕರಿಗೂ ದರ್ಶನವಾಗಲಿ ನಿನ್ನ ಸ್ನೇಹಿತರ ಅಂತಿಮ ಸಂಸ್ಕಾರದ ಶವಯಾತ್ರೆ. ಬೋಧಕ ಲೋಕಕ್ಕೆ ಕಾಲಿಟ್ಟು 20 ವರ್ಷವಾದರೂ ಇದುವರೆಗೂ ಗಾಗಿ ಧರಿಸಿದ ಯಾವ ಗಂಡು ಈ ಗಂಡನೆಯ ಎದುರು ರಿವಾಲ್ವರ್ ಎತ್ತಿದ ಸನ್ನಿವೇಶ ನನ್ನ ಚರಿತ್ರೆಯಲ್ಲಿಲ್ಲ. ಆಫ್ಟರ್ ಆಲ್ ನೀನೊಬ್ಬಳು ಹೆಣ್ಣು ಜಿಂಕೆ ಈ ಗಾಡಿಯ ರಾಜ ಹುಲಿಯೊಂದಿಗೆ ದಾಂಡು ಆಟ ಆಡಲು ಬಂದೆಯಾ? ಯಾರು? ಕಾಡಿನ ರಾಜ? ನವಿಲನ್ನ ಕಂಡು ಕೆಂಪುದ ಪುಕ್ಕ ಕೆದಿರಿದಂತೆ ನೀನೊಬ್ಬ ಅಪ್ಪಟ ದೇಶದ್ರೋಹಿ. ನಿನ್ನನ್ನು ಹಿಡಿದು ಮಟ್ಟ ಹಾಕಿದಾಗಲೇ ಶಾಂತವಾಗುವುದು ಈ ಧರಣಿ ಮಂಡಲ. ನಾನು ಯಾರು? ಬೆಂಕಿ ಈ ಧರಣಿ ಮಂಡಲ ದಗದಗನೆ ಉರಿಯುತ್ತಿರುವಾಗ ಯಾವತ್ತೂ ಶಾಂತವಾಗಲು ಸಾಧ್ಯವಿಲ್ಲ, ಶಾಂತವಾಗುವುದಿಲ್ಲ. ಶಾಂತವಾಗುವುದು ಅವನೇ. ಏನೋ ಏನೋ ನಿಂದು? ಏಯ್, ಒಂದಕ್ಕೆ ಹಿಡ್ಕೊಂಡು ಮಂತ್ರ ಹೇಳ್ತಾ ಇದೀಯಾನೋ ನೀನು? ಬಂದು ಕೂಡಿಕೊಂಡು ಮಂತ್ರ ಹೇಳಲಿಕ್ಕೆ ಇದು ರಾಮಾಯಣವೂ ಅಲ್ಲ, ಮಹಾಭಾರತವೂ ಅಲ್ಲ. ಇದು ಕಲಿಯುಗ. ಒಂದೇ ಗುರಿ, ಒಂದೇ ಗುಂಡು. ಮೆಚ್ಚಬೇಕು ಮೆಚ್ಚಬೇಕು ಈ 8ನೆಯ ಗುಂಡಿಗೆಯ ಗಂಡಸ್ತ್ರದ ಭೂಗತ ದೊರೆಯ ಮೊದಲಿಗೆ. ನಾನಿನ ಬಂದಿರೋದು ನಿನ್ನ ಭಜನೆ ಕೇಳೋದಕ್ಕಲ್ವ? ಸೀದಾ ಅರೆಸ್ಟ್ ಮಾಡಿ ಲಾಕಪ್ ಹಾಕಿ ನಿನ್ನ ಎನ್ಕೌಂಟರ್ ಮಾಡೋದಕ್ಕೆ. ಇವಳು ಅಂತಿಂತವಳಲ್ವಾ ಕಳೋ ಭುವನೇಶ್ವರಿ?